ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿಗಜಿಣಗಿ ಅವರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಂದುವರಿದು, ನಾವಂತೂ ಕೇಳಿಲ್ಲ ಅವ್ರು ರಾಜೀನಾಮೆ, ಯಾರೋ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರ ರಾಜೀನಾಮೆ ಕೇಳಿರ್ಬೋದು. ತಾವು ಮಾಧ್ಯಮದವ್ರು ಅವ್ರು ಕೇಳಿರ್ಕಂತ ನಿಮ್ಮ ರಾಜೀನಾಮೆಯನ್ನು ಅವ್ರು ದಲಿತರು ಕೇಳಕತ್ತಾರ ಅಂತ ಹೇಳಿ ಅವ್ರೇನು ನಮ್ಗೇನು ಓಟ್ ಹಾಕ್ಯಾರೇನು, ನನ್ನ ತಂಟೆಗೆ ಬಂದ್ರೆ ನೋಡ್ರಿ ಅಂತ ಹೇಳಿ ಅನ್ನೋ ಮಾತನ್ನ ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅಂದ್ರೆ ನಮ್ಮನ್ನೆಲ್ಲ ಬೆದರಿಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರಂದ್ರೆ ಇದು ಬಹಳ ದುರ್ದೈವ ಸಂಗತಿ. ಒಂದು ವಿಚಾರವನ್ನ ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡ್ಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಪಾದನೆಯನ್ನ ಸನ್ಮಾನ್ಯ ಜಿಗಜಿಣಗಿ ಅವರು ಮಾಡಿದ್ದಾರೆ. ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರು ಕೂಡ ನಾವು ಹುಟ್ಟಿರ್ಲಿಲ್ಲ. ಅವಾಗಿನ ಒಂದು ಸತ್ಯ ಅಸತ್ಯ ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ, ಮಾಹಿತಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ, ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬ ಸದಸ್ಯರು ನಾವು ಅವರನ್ನ ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇನೆ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನ ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂತ ಹೇಳಿ ನಮಗಿರ್ತಕ್ಕಂಥ ಒಂದು ಮಾಹಿತಿ. ಆದರೆ ಬಿಜೆಪಿಯವರು ತಿರ್ಗಾ ಮುರ್ಗ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ, ಆಧಾರ ಇಲ್ಲ. ಎರಡನೇದಾಗಿ ಅವರು ಚುನಾವಣೆಯಲ್ಲಿ 2 ಸಲ ಸೋತಾಗ ಕಾಂಗ್ರೆಸ್ ಅವ್ರು ನಿಂತಾಗ ಸೋಲಿಸಿದ್ರು, ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಒಪ್ತೇನೆ, ಅಂತ ಮೇಧಾವಿಯನ್ನ ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ. ಅವ್ರನ್ನ ಅವಿರೋಧವಾಗಿನೇ ಆಯ್ಕೆ ಮಾಡಬೇಕಾಗಿತ್ತು. ಅಂತ ಅಗಾಧವಂತ ವ್ಯಕ್ತಿತ್ವನ್ನ ಆ ಕಾಲದಲ್ಲಿ ಪಡೆದಿದ್ರು. ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಬರೆದಂತ ಕೆಲಸ ಅವೆಲ್ಲ ಮುಗಿಸಿದ್ರು, ಅವರೆಲ್ಲ ಮಾಡ್ಬೇಕಾಗಿತ್ತು. ಅದನ್ನ ನಾನು ಒಪ್ತೀನಿ. ಆದ್ರೆ ನಾನು ಬಿಜೆಪಿ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ. ನೀವು ಕೂಡ ಅಸ್ತಿತ್ವದಲ್ಲಿ ಇದ್ರಿ, ಜನಸಂಘ ಸಂಸ್ಥೆ ಮುಖಾಂತರ ಬಿಜೆಪಿ ಅವರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು. ಬಿಜೆಪಿ ಅವರ ಅಸ್ತಿತ್ವ ಜನಸಂಘದ ಮುಖಾಂತರ. ಮತ್ತು ಜನಸಂಘದವರು ಯಾರಾದ್ರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರ, ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರ, ನಾವು ಅವ್ರ ಬೆಂಬಲಿಗೆ ನಿಂತು ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದ್ರೂ ಮಾಡಿದ್ರೆ, ಅಥವಾ ನೀವೇನಾದ್ರೂ ಸಹಾಯ ಮಾಡಿದ್ದೀರಾ? ನೀವೇನಾದ್ರೂ ಸಹಾಯ ಮಾಡಿದ್ರ, ನೀವು ಬೆಂಬಲಿಸಿದ್ರ, ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು. ನೀವೇನು ಮಾಡಿದ್ರೆ ಸುಮ್ಮನೆ ಗಾಳಿಗೊಪ್ಪರವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಒಪ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ ಯಾರು ತಪ್ಪಿದೆ ನಮ್ಗೆ ಗೊತ್ತಿಲ್ಲ, ಅದನ್ನ ನಾವೆಲ್ಲರೂ ಕೂಡ ಒಪ್ತಾ ಇದ್ದೇವೆ. ಆದ್ರೆ ಕಾಂಗ್ರೆಸ್ನವ್ರು ವಿರೋಧ ಮಾಡಾಗ ನೀವ್ಯಾಕೆ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡಲಿಲ್ಲ? ನಿಮ್ಮ ಅಸ್ತಿತ್ವ ಕೂಡ ಅವಾಗಿತ್ತು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು, ಭಾರತ ರತ್ನ ಕೊಡ್ಲಿಲ್ಲ, ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದಾರೆ, ತಾವು ಕೊಡ್ಬೇಕು, ಯಾರ್ಯಾರು ಕೊಟ್ಕೊಂಡಾರ ನಮ್ಗೆ ಗೊತ್ತಿಲ್ಲ, ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಕ್ಕೂ ಹೋಗಂಗಿಲ್ಲ. ಅವ್ರು ಒಂದು ಹೇಳಿಕೆ ಬಯಸ್ತೇನೆ, ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ, ಅತ್ಯಂತ ಸುಳ್ಳು. ನೀವು ವಿ ಪಿ ಸಿಂಗ್ ಸರ್ಕಾರದ ಒಂದು ಭಾಗವಾಗಿರ್ಬೋದು,
ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗ್ಬೇಕು ಅಂತ ಹೇಳಿ ವಿ.ಪಿ. ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಒತ್ತಡ ತಂದಿರ್ತಕ್ಕಂಥವ್ರು ಯಾವ್ದಾದ್ರಿಂದ ರಾಮ್ ವಿಲಾಸ್ ಪಾಸ್ವಾನ್ ಅವರು. ರಾಮ್ ವಿಲಾಸ್ ಪಾಸ್ವಾನ್ರ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು ಅಂತಕ್ಕಂಥ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರಿಬಾರ್ದು. ಇವ್ರು ಯಾರು ಕೂಡ ಬಿಜೆಪಿ ಅವರಾಗ್ಲಿ ಏನವ ವಿ.ಪಿ. ಸಿಂಗ್ ಸರ್ಕಾರ ಬೆಂಬಲ ಕೊಟ್ಟಿದ್ರಲ್ಲ, ಯಾವ ಒಬ್ಬ ಸದಸ್ಯನು ಕೂಡ ಹೇಳಿಲ್ಲ. ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ. ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ವೈಯಕ್ತಿಕ ತಮ್ಮ ವರ್ಚಸ್ಸಿನ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನ ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥದ್ದು ಇದು ಆಗಿರ್ತಕ್ಕಂಥ. ಇನ್ನು ಈ ವಿಚಾರಗಳ ಸನ್ಮಾನ್ಯ ಜಗ್ಜಿನ್ ಅವರು, ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು, ಲೋಕಸಭೆಯಲ್ಲಿ ಅವ್ರ ಎದುರಿಗೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ, ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾ ಇದ್ದೆ. ಅವ್ರು ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ನಿಮಗೆಲ್ಲ ಗೊತ್ತಿದೆ, ರಾಜು ಆಲ್ಗೂರ್ ಬಂದ್ರ ಅಟ್ರಾಸಿಟಿ ಜಾಸ್ತಿ ಆಗ್ತಾವ ಅಂತ ಹೇಳಿ. ನಾನು ಮತ್ತೊಮ್ಮೆ ಪುನಃ ನಿಮ್ಮನ್ನೆಲ್ಲ ಕರೆದು ಹೇಳಿದೆ, ನಾನು ಏನಾದರೂ ಇಲ್ಲಿವರೆಗೆ ಒಂದೇ ಒಂದು ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು, ಯಾರಿಗಾದ್ರೂ ದೌರ್ಜನ್ಯ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದ್ರ ನೀವು ತಂದು ಕೊಟ್ರೆ ನಾನು ತಕ್ಷಣ ಈ ಚುನಾವಣೆ ಪ್ರಕ್ರಿಯೆಯಿಂದ ವಿಡ್ರಾ ಮಾಡ್ತಾ ಇದ್ದೇನೆ ನನ್ನ ನಾಮಿನೇಷನ್ನ, ಅಥವಾ ನನ್ನ ಅಭ್ಯರ್ಥಿಯನ್ನು ನಿಂತಿದ್ದೇನೆ, ಅದರಿಂದ ಹಿಂದೆ ಸರಿತೇನೆ ಅಂತಕ್ಕಂಥ ಮಾತನ್ನ ಅದು ಹೆಂಗೆ ಚಾಲೆಂಜ್ ಮಾಡಿದ್ದೆ. ನಾನು ನಮ್ಮ ಅಪ್ಪ ಹುಟ್ಟಿದ್ರೆ ನಾನು ಮಾಡ್ತೀನಿ, ನೀವೇನಾದರೂ ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಅದನ್ನ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ರಿ ಅಂತ ಹೇಳಿದ್ದೆ. ಅವತ್ತು ಹೇಳಿದ್ದೆ ನಾನು. ಆಮೇಲೆ ನೀವೆಲ್ಲ ಹೋಗಿ ಇನ್ನೊಂದು ಅವ್ರ ಪತ್ರಿಕಾಗೋಷ್ಠಿಯನ್ನು ಮಾಡೋರು, ನೀವೆಲ್ಲ ಕೇಳಿದ್ರಿ, ಇಲ್ಲ ರಾಜು ಆಲ್ಗೂರ್ ಒಳ್ಳೆ ಬಂದನ್ನ ಅವ ಮಾಡಂಗಿಲ್ಲ, ಅವ್ರ ಹಿಂದೆ ಅವ್ರ ಜನ ಮಾಡ್ತಾರ ಅಂತ ಹೇಳಿದ್ರು. ನಿಮ್ಗೆ ಹೇಳಿದ್ರಿ ಇಲ್ಲ, ಇದೇ ಮಾತು ಹೇಳಿದ್ರಲ್ಲ ಅವಾಗ, ನೀವೇ ಎಲ್ಲ ಇದ್ರಿ ಅವಾಗ. ಅಂದ್ರ ಈ ಜನಾಂಗ 2 ಸಲ ಲೋಕಸಭೆಗೆ ಆರಿಸಿ ಬರ್ಲಿಕ್ಕೆ ಈ ಜನಾಂಗ ಕಾರಣ. ಇವರೆಲ್ಲರಿಗೂ ನಾವು ಪರಿಪರಿಯಾಗಿ ವಿನಂತಿಯಾಗಿ ಕೈ ಮುಗಿದು ಕಾಲು ಮುಗಿದು ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಠೋಡ್ ಅವರಿಗೆ ವೋಟ್ ಹಾಕಿದೆ ಅಂತ ಹೇಳಿ ನಾನು ವಿನಂತಿ ಮಾಡಿದೆ. ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ವಿನಂತಿ ಮಾಡಿದಾಗ ನಮ್ಮ ಸಮಾಜ ನನ್ನ ಮಾತಿಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಮಾತಿಗೆ ಬೆಲೆ ಕೊಡಲಿಲ್ಲ. ಇಲ್ಲ, ನಾವೆಲ್ಲ ಒಂದೇ ತಿಳ್ಕೊಂಡು 2 ಸಲ ಲೋಕಸಭೆಗೆ ಆಯ್ಕೆ ಮಾಡಿದ್ರು. ಪ್ರಕಾಶ್ ರಾಠೋಡ್ ಅವ್ರು ಬಿದ್ದಿದ್ದು ಕೇವಲ 40,000 ಅಂತರದಲ್ಲಿ ಮೊದಲನೇ ಸಲ. ಇವರ ಉಪಕಾರವನ್ನು ಸ್ಮರಣೆ ಮಾಡದೆ ಇವರೇನು ವೋಟ್ ಹಾಕ್ಯಾರ ನನಗೆ ಕೇಳ್ತಕ್ಕಂಥ ಒಂದು ಏನು ದುರಂಕಾರ ಏನಿದೆ, ಇದನ್ನ ನಾವು ಖಂಡಿಸ್ಬೇಕಾಗ್ತದೆ. ನಾವು ಯಾರು ಕೂಡ ಅವ್ರ ತಂಟೆಗೆ ಹೋಗಿಲ್ಲ, ಅವ್ರ ರಾಜೀನಾಮೆ ಇವತ್ತು ಕೇಳಂಗ, ನಾಳೆನೂ ಕೇಳಂಗಿಲ್ಲ. ಅದನ್ನ ಕೇಳ್ತಕ್ಕಂಥದ್ದು ಏನು ಜನ ಅವ್ರ ಪಕ್ಷದವ್ರು ವೋಟ್ ಹಾಕ್ಯಾರ, ಅವ್ರು ಕೆಲಸ ಮಾಡ್ತಾರ, ಅದು ಅವ್ರಿಗೆ ಬಿಟ್ಟಿದ್ರು. ನಾವು ಕೇಳ್ತಕ್ಕಂಥದ್ದು ಯಾರು ಮಾಡಂಗಿಲ್ಲ. ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ, ನೀವು ದಯವಿಟ್ಟು ನಮ್ಮ ಮೇಲಿರ್ತಕ್ಕಂಥ ಅಕ್ರ ದೃಶ್ಯನ ಕಡಿಮೆ ಮಾಡ್ಬೇಕು. ಇಲ್ಲದ್ರೆ ನಾವು ನೀವೇನು ಆಕ್ಷನ್ ಮಾಡ್ತೀರಿ ಅದ್ರ ಆಕ್ಷನ್ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ನಮಗೂ ಕೂಡ ಇದೆ. ಅದು ನಾವು ಅನೇಕ ಸಲ ನಾವು ಇವರಿಗೆ ಗೋವಿಂದ ಕಾರಜೋಳ ಅವ್ರನ್ನ ಟೀಕೆ ಮಾಡಿದ್ವಿ. ಅವ್ರ ಮಗನ ವಿರುದ್ಧ ಚುನಾವಣೆ ಮಾಡೀನಿ ನಾನು. ನಮ್ಮ ಕಡುಗದೊಂಡನ ಪರವಾಗಿ ಅನೇಕ ಟೀಕೆಗಳನ್ನು ಮಾಡೀನಿ ರಾಜಕೀಯವಾಗಿ. ಅವ್ರು ಎಂದೂ ಕೂಡ ಈ ಜನಾಂಗದ ವಿರುದ್ಧ ಒಂದೇ ಒಂದು ಮಾತನಾಡಿಲ್ಲ ಗೋವಿಂದ ಕಾರಜೋಳ ಅವರು. ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಪತ್ರಿಕಾಗೋಷ್ಠಿಯನ್ನು ಅವ್ರ ವಿರುದ್ಧವಾಗಿ ನಾನು ಮಾಡಿದ್ದೀನಿ. ಅವ್ರು ಎಲ್ಲಿಯೂ ಕೂಡ ನಮ್ಮ ವಿರುದ್ಧವಾಗಿ ಒಂದೇ ಒಂದು ಮಾತನ್ನ, ಈ ಸಮುದಾಯದ ವಿರುದ್ಧವಾಗಿ ಒಂದೇ ಒಂದು ಮಾತನ್ನ ಆಡಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಮನವರಿಕೆ ಮಾಡಿ ಕೊಡ್ಲಿಕ್ಕೆ ಬಯಸ್ತೇನೆ.